ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೂಪಾ ಸುರೇಶ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನಾನಿವತ್ತು ಭಾನುವಾರದ ಫುಲ್ ಡೇ ಲಾಗನ್ನು ಮಾಡ್ತಾಯಿದ್ದೀನಿ. ಸೊ ಇವತ್ತು ರೇಖಾ ನಾನು ಪಲಾವ್ ಮಾಡ್ತೀನಿ ಅಂತ ಹೇಳಿ ರೇಖಾ ಪಲಾವ್ ಮಾಡ್ತಾ ಇದ್ದಾಳೆ. ಸೊ ಇಲ್ಲಿ ಫಸ್ಟು ಒಂದು ಪಾತ್ರೆನ ಇಟ್ಬಿಟ್ಟು ಅದಕ್ಕೆ ನೀರನ್ನ ಹಾಕಿ ಪಾಲಕ್ ಸೊಪ್ಪನ್ನು ನೀಟಾಗಿ ತೊಳೆದು ಅದನ್ನು ಬೇಯಲಿಕ್ಕೆ ಅಂತ ಹೇಳಿ ಇಟ್ಕೊಳ್ತಾ ಇದ್ದೀವಿ. ಮತ್ತು ಅದಕ್ಕೆ ಒಂದು 5-6 ಹಸಿಮೆಣಸಿನ್ಕಾಯಿ ಮತ್ತು ಕಟ್ ಮಾಡಿದಂಥ ಒಂದು ಈರುಳ್ಳಿಯನ್ನು ಜೊತೆಗೆ ಸೇರಿಸಿ ಬೇಯಲಿಕ್ಕೆ ಅಂತ ಇಟ್ಕೊಳ್ತಾ ಇದ್ದೀವಿ. ಸೊ ಒಬ್ಬೊಬ್ಬರು ಮಾಡೋದು ಒಂದೊಂದು ಥರ ಡಿಫ್ರೆಂಟ್ ಇರುತ್ತಲ್ವ. ಸೊ ರೇಖಾ ಇವತ್ತು ನಾನು ಮಾಡ್ತೀನಿ ಪಲಾವ್ ಅಂತ ಹೇಳಿ ಮಾಡ್ತಾಯಿದ್ದಾಳೆ. ಸೊ ಪಾಲಕ್ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿನ ಬೇಯಕ್ಕಿಟ್ಟು ಇವಾಗ ಮಸಾಲೆಗೆ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀವಿ. ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಗಸಗಸೆ, ಸ್ವಲ್ಪ ಓಂಕಾಳು, ಚಕ್ಕೆ, ಲವಂಗ, ಮರಾಠೆ ಮೊಗ್ಗು ಮತ್ತು ಏಲಕ್ಕಿ ಕಾಯಿ ಮತ್ತು ಕಸ್ತೂರಿ ಮೇಥಿ, ಕಲ್ಲು ಹೂವು, ಹಾಗೆಯೇ ಸ್ವಲ್ಪ ಧನಿಯಾ, ಸ್ವಲ್ಪ ಸೋಂಪು, ಶುಂಠಿ, ಬೆಳ್ಳುಳ್ಳಿ ಮತ್ತು ಒಂದು ಪಲಾವ್ ಎಲೆನ ತೊಗೊಂಡಿದ್ದೀನಿ. ಇದಿಷ್ಟನ್ನು ಕೂಡ ಒಂದು ಬಾಣಲೆನ ಇಟ್ಕೊಂಡು ಯಾವುದೇ ಆಯಿಲ್ ಏನು ಹಾಕದಿರ ಫಸ್ಟು ಕಡಲೆಬೇಳೆ, ಉದ್ದಿನಬೇಳೆ, ಹೆಸರುಬೇಳೆನ ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಮತ್ತು ಶುಂಠಿ, ಅದಾಗಿದ ನಂತರ ಕಸ್ತೂರಿ ಮೇಥಿ ಆಗಿರ್ಬೋದು, ಮತ್ತು ಕಲ್ಲು ಹೂವು ಆಗಿರ್ಬೋದು, ಮತ್ತು ಸೋಂಪು ಆಗಿರ್ಬೋದು, ಮತ್ತು ಗಸಗಸೆ ಆಗಿರ್ಬೋದು, ಇದಿಷ್ಟನ್ನು ಕೂಡ ಸ್ವಲ್ಪ ಫ್ರೈನ ಮಾಡ್ಕೊಳ್ಳೋಣ. ಅದಾಗಿದ ನಂತರ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ. ಇವಾಗ ಅದನ್ನು ಸ್ವಲ್ಪ ತಣ್ಣಗಾಗಿದ್ಮೇಲೆ ಈಗ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಅರಿಶಿನ ಪುಡಿ ಕೂಡ ಆ್ಯಡ್ ಮಾಡ್ಕೊಳ್ಳಿ ನೀವು ಬೇಕಿದ್ದರೆ. ಮತ್ತು ನಾವು ಫ್ರೈ ಮಾಡ್ಕೊಂಡು ಇಟ್ಕೊಂಡಿರುವಂತಹ ಮಸಾಲೆಗಳನ್ನು ಎಲ್ಲದನ್ನು ಕೂಡ ತಣ್ಣಗಾಗಿದ್ಮೇಲೆ ಹಾಕಿ ಅದಕ್ಕೆ ಬೇಯಿಸಿಟ್ಕೊಂಡಿರುವಂಥ ಪಾಲಕ್ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿನ ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಪೇಸ್ಟನ್ನು ಮಾಡ್ಕೊಳ್ಳೋ ತನಕ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇದಿಷ್ಟು ಸ್ಪೈಸಸ್ಸು ಮತ್ತು ಬೇಯಿಸ್ಕೊಂಡಿದ್ದಂಥ ಪಾಲಕ್, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಎಲ್ಲದನ್ನು ಕೂಡ ಹಾಕಿ ಇವಾಗ ಫುಲ್ ಪೇಸ್ಟನ್ನು ಮಾಡ್ಕೊಂಡಿದ್ದೀವಿ. ಇವಾಗ ನಾವು ನೆಕ್ಸ್ಟು ಒಂದು ಕುಕ್ಕರನ್ನು ಇಟ್ಬಿಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆ, 1-2-3 ಸ್ಪೂನಷ್ಟು ಎಣ್ಣೆನ ಹಾಕೋಣ. ನನ್ನ ತಂಗಿಯರು ಜಾಸ್ತಿ ಈ ಥರ ಎಲ್ಲ ಒಗ್ಗರಣೆ ಮಾಡುವಾಗ ಸಾಸಿವೆ ಕಾಳೆಲ್ಲ ಸ್ಕಿಪ್ ಮಾಡ್ತಾರೆ. ಸೊ ಸಾಸಿವೆ ಕಾಳು ಹಾಕಿಲ್ಲ, ಕರಿಬೇವು ಮತ್ತು ಪಲಾವ್ ಎಲೆನ ಹಾಕಿ ಹಾಗೆ ಸ್ವಲ್ಪ ಸೋಂಪನ್ನು ಹಾಕಿ ಒಗ್ಗರಣೆಯನ್ನು ಮಾಡ್ಕೊತಾ ಇದ್ದಾಳೆ. ಸೊ ನಾನು ಮಾಡೋ ಅಡುಗೆಗೂ ನನ್ನ ತಂಗಿಯರು ಇಬ್ಬರು ಮಾಡೋ ಅಡುಗೆಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಅವರೇ ಒಂದು ರೀತಿ ಮಾಡ್ತಾರೆ, ನಾನೇ ಒಂದು ರೀತಿ ಮಾಡ್ತೀನಿ. ಸೊ ಒಗ್ಗರಣೆಗೆ ರುಬ್ಕೊಂಡಿರುವಂಥ ಮಸಾಲೆನ ಹಾಕಿ ಫ್ರೈ ಮಾಡ್ತಾಯಿದ್ದೀವಿ ಇಲ್ಲಿ. ನಾನು ಇವಾಗ ಈ ಮಸಾಲೆ ಏನು ಫ್ರೈ ಮಾಡ್ತಾ ಇದ್ದೀವಲ್ಲ ಇದನ್ನೇ ನಾವು ಸ್ವಲ್ಪ ಎತ್ತಿಟ್ಕೊಂಡಿದ್ವಿ. ಯಾಕೆ ಎತ್ತಿಟ್ಕೊಂಡಿದ್ದೀವಿ ಅಂತ ನಾನು ನಿಮಗೆ ನೆಕ್ಸ್ಟ್ ಮುಂದೆ ಹೇಳ್ತೀನಿ. ಸೊ ಇದಕ್ಕೆ ನಾವು ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಕ್ಯಾರೆಟ್, ಬೀನ್ಸ್ ಮತ್ತು ಕ್ಯಾಪ್ಸಿಕಮ್ ಮತ್ತು ಹೂಕೋಸನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈನ ಮಾಡ್ಕೊಳ್ತಾ ಇದ್ದೀವಿ. ಇದು ಸ್ವಲ್ಪ ಫ್ರೈ ಆಗಲಿ. ಅದಾಗಿದ ನಂತರ ತೊಳೆದಿಟ್ಕೊಂಡಿದ್ದಂಥ ಅಕ್ಕಿನ ಕೂಡ ಹಾಕಿ ಫ್ರೈನ ಮಾಡಿಕೊಂಡು 1-2 ನೀರನ್ನು ಸೇರಿಸ್ತಾ ಇದ್ದೀವಿ. ನಾವಿಲ್ಲಿ 1.5 ಕಪ್ಪಷ್ಟು ಅಕ್ಕಿನ ಹಾಕಿದ್ವಿ. ಸೊ 3 ಲೋಟ ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಮಿಕ್ಸ್ ಮಾಡಿಕೊಂಡು ಅದನ್ನು ರುಚಿನ ನೋಡಿ ನೀವು. ಯಾವಾಗಲೂ ನೀರು ಹಾಕಿದ ತಕ್ಷಣವೇ ಕುಕ್ಕರ್ ಲಿಡ್ಡನ್ನ ಕ್ಲೋಸ್ ಮಾಡಬಾರ್ದು. ಅದು ಸ್ವಲ್ಪ ಕುದಿ ಬಂದ ನಂತರ ಅದರದ್ದು ಟೇಸ್ಟನ್ನು ನೋಡಿ ನಾವು ಆ ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಬೇಕಿದ್ದರೆ ಹಾಕಿ ಅಥವಾ ಸ್ವಲ್ಪ ಖಾರ ಬೇಕಿದ್ದರೆ ಹಾಕಿ ಆಮೇಲೆ ನಾವು ಲಿಡ್ಡನ್ನು ಕ್ಲೋಸ್ ಮಾಡಬೇಕು ಯಾವತ್ತೂ ಕೂಡ. ಕೆಲವರೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದರೆ ನೀರು ಹಾಕಿದ ತಕ್ಷಣ ಇನ್ನೇನೆಲ್ಲ ಮುಗೀತು ಅಂತ ಹೇಳ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಡ್ತಾರೆ. ಆವಾಗ ಮಸಾಲೆ ಸರಿಯಾಗಿ ಮಿಕ್ಸ್ ಆಗಿರೋದಿಲ್ಲ. ಅಂದರೆ ಎಲ್ಲ ಕುಕ್ಕರಿಂದ ಮೇಲ್ಗಡೆ ಬಂದು ತೇಲ್ಕೊಂಡು ನಿಂತ್ಕೊಂಡ್ಬಿಟ್ಟಿರುತ್ತೆ. ಸೊ ಸ್ವಲ್ಪ ಹೊತ್ತು ಅದನ್ನು ಕುದಿಸ್ಬಿಟ್ಟು ಆನಂತರ ನಾವು ಸ್ವಲ್ಪ ಟೇಸ್ಟನ್ನು ನೋಡಿ ಬಿಟ್ಟು ಆನಂತರ ಲಿಡ್ನ ಕ್ಲೋಸ್ ಮಾಡಬೇಕು. ಸೊ ಇಲ್ಲಿ ರೇಖಾ ಕೂಡ ಟೇಸ್ಟ್ ಮಾಡಿದ್ಲು. ಸ್ವಲ್ಪ ಸಪ್ಪೆ ಇದೆ ಅಂತ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕಿ, ಹಾಗೆ ಸ್ವಲ್ಪ ಖಾರ ಕಡಿಮೆ ಅಂತ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಅಚ್ಕಾರದ ಪುಡಿನ ಕೂಡ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಆಗಿದ್ದ ಮೇಲೇ ಅವಳು ಲಿಡ್ಡನ್ನ ಕ್ಲೋಸ್ ಮಾಡ್ತಾ ಇದ್ದಾಳೆ ಇವಾಗ. ಸೊ ಅವಳು
ತಿಂಡಿಗೆ ಎಲ್ಲ ರೆಡಿ ಮಾಡ್ಕೊಳೋ ಅಷ್ಟೊತ್ತಿಗೆ ನಾನಿಲ್ಲಿ ರಾಗಿ ಗಂಜಿ ಮಾಡೋಣ ಅಂತ ಹೇಳ್ಬಿಟ್ಟು 1 ಲೋಟ ಅಷ್ಟು ನೀರನ್ನು ಇಟ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಮೆಣಸಿನ ಪುಡಿ ಹಾಕಿ ಅದಕ್ಕೆ ರಾಗಿಯ ಅಂಬ್ಲಿಯನ್ನು ಕಲಸಿ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ತೆಳುವಾಗಿದ್ರೇ ಚೆಂದ, ಹಾಗಾಗಿ ನೋಡಿಕೊಂಡು ಸ್ವಲ್ಪ ನೀರು ಬೇಕಿದ್ದರೆ ಮಿಕ್ಸ್ ಮಾಡ್ಕೊಬೋದು. ಅಮ್ಮಂಗೆ ಬೆಳಗ್ಗೆನೇ ಶುಗರ್ ಎಲ್ಲ ಟೆಸ್ಟ್ ಮಾಡಿ ಇನ್ಸುಲಿನ್ ಎಲ್ಲ ಕೊಟ್ಟಾಗಿದೆ. ಸೊ ಇವಾಗ ಒಂದು ಸಲ ರಾಗಿ ಗಂಜಿ ಕೊಟ್ಟರೆ ಕುಡ್ಕೊತಾರೆ. ಅದಾಗಿದ್ಮೇಲೆ 1 ಅವರ್ ಬಿಟ್ಟು ತಿಂಡಿ ಕೊಡಲಿಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ರಾಗಿ ಗಂಜಿ ಎಲ್ಲ ಮಾಡ್ಕೊತಾ ಇದ್ವಿ. ರಾಗಿ ಗಂಜಿ ರೆಡಿಯಾಗಿದೆ. ಸೊ ಇದನ್ನು ಕೆಳಗಡೆ ಇಟ್ಬಿಟ್ಟು ನಾನು ಈ ಕಡೆ ಟೀನ ಇಡ್ತಾ ಇದ್ದೀನಿ. ಟೀ ಅಂದರೆ ದೊಡ್ಡಮ್ಮಂಗೋಸ್ಕರ ಟೀನ ಇಡ್ತಾ ಇದ್ದೀನಿ. ಸಿಹಿಗೆ ಸ್ನಾನ ಮಾಡಿಸ್ಲಿಕ್ಕಂತ ಹೇಳಿ ದೊಡ್ಡಮ್ಮ ಮನೆಗೆ ಬಂದಿದ್ದಾರೆ. ಸೊ ಅವ್ರಿಗೋಸ್ಕರ ನಾನಿಲ್ಲಿ ಟೀನ ಇಟ್ಬಿಟ್ಟು ಈ ಕಡೆ ಕುಕ್ಕರ್ ಕೂಡ ವಿಷಲ್ ಬಂತು. ಸೊ ತಿಂಡಿ ಕೂಡ ರೆಡಿ ಆಯಿತು. ಸೊ ಇವಾಗ ನಾನು ರಾಗಿ ಗಂಜಿಗೆ ಮನೇಲೇ ಮಾಡಿಟ್ಕೊಂಡಿರುವಂಥ ಪ್ರೋಟೀನ್ ಪೌಡರನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಸ್ವಲ್ಪ 1 ಸ್ಪೂನಷ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ರಾಗಿ ಗಂಜಿ ಕುಡಿಯೋದ್ರಿಂದ ಆರೋಗ್ಯಕ್ಕೆ ಕೂಡ ಒಳ್ಳೆಯದು, ಹಾಗೆ ನಾವು ಹೆಲ್ದಿಯಾಗಿ ಕೂಡ ಇರಬಹುದು. ಸೊ ಈ ಅಭ್ಯಾಸ ತುಂಬಾ ಒಳ್ಳೆಯದು. ಬಟ್ ನಾನು ಸದ್ಯಕ್ಕೆ ನಿಲ್ಲಿಸ್ಬಿಟ್ಟಿದ್ದೀನಿ. ಕರೋನಾ ಟೈಮಲ್ಲೆಲ್ಲ ಕುಡಿತಾ ಇದ್ದೆ, ಬಟ್ ಇವಾಗ ಕುಡಿಯೋಕ್ಕಾಗ್ತಾಯಿಲ್ಲ. ಸೊ ಅಮ್ಮಂಗೆ ರೇಖಾ ತೊಗೊಂಡೋಗ್ತಾ ಇದ್ದಾಳೆ ಗಂಜಿ, ಅಪ್ಪಂಗೆ ನಾನು ಗಂಜಿ ತೊಗೊಂಡೋಗಿ ಕೊಟ್ಟೆ. ಸೊ ಅವ್ರಿಗಿಬ್ರಿಗೂ ಕೊಟ್ಬಿಟ್ಟು ಆನಂತರ ನಾನು ಟೀ ಇಟ್ಟಿದ್ದೀನಲ್ಲ, ಸೊ ಅದನ್ನು ಟೀ ರೆಡಿ ಮಾಡಿ ದೊಡ್ಡಮ್ಮ ಸಿಹಿಗೆ ಸ್ನಾನ ಮಾಡಿಸಿ ಆಗಿದೆ, ಮೇಕಪ್ ಮಾಡ್ತಾಯಿದ್ದಾರೆ ಅವಳಿಗೆ. ಸೊ ದೊಡ್ಡಮ್ಮಂಗೆ ಟೀ ಕೊಟ್ಬಿಟ್ಟು ನಾನು ಸ್ವಲ್ಪ ಟೀ ತೊಗೊಂಡು ರಿಲ್ಯಾಕ್ಸ್ ಆಗೋಣ ಅಂತ ಹೇಳಿ ಟೀನ ಕುಡ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾಯಿದ್ವಿ. ಹೆಂಗೂ ವಿಷಲ್ ಹೋಗಿದೆ ಅಲ್ಲ ಟಿಫನಿಂದು. ಸೊ ಸ್ವಲ್ಪ ಟೀ ಕುಡಿದು ರಿಲ್ಯಾಕ್ಸ್ ಆಗಿ ಆನಂತರ ಎಲ್ಲರೂ ಫ್ರೆಶ್ ಅಪ್ ಆಗಿ ತಿಂಡಿ ಮಾಡೋದಂತ ಅಂದ್ಕೊಂಡಿದ್ವಿ. ಡಿಫ್ರೆಂಟ್ ಡಿಶ್ ಪಾಲಕ್ ಸೊಪ್ಪಿನ ಅವಲಕ್ಕಿ ರೆಡಿಯಾಗಿದೆ ಅಮ್ಮಂಗೋಸ್ಕರ. ಸೊ ನಾನು ಆವಾಗಲೇ ಹೇಳಿದ್ನಲ್ವ, ತಿಂಡಿ ಮಾಡಬೇಕಾದ್ರೆ ಇದು ಸ್ವಲ್ಪ ಮಸಾಲೆ ಎತ್ತಿಟ್ಕೊಳ್ತಾ ಇದ್ದೀವಿ ಅಂತ. ಅದನ್ನು ಅಮ್ಮಂಗೆ ಅವಲಕ್ಕಿ ಜೊತೆ ಮಿಕ್ಸ್ ಮಾಡಿ ಕೊಟ್ವಿ. ಅಂದರೆ ಅಮ್ಮ ಈಗ ಸ್ವಲ್ಪ ಪೇಷಂಟ್ ಆಗಿರೋದ್ರಿಂದ ಅವ್ರಿಗೆ ಏನೇ ಡಿಶ್ ಮಾಡಿಕೊಟ್ರೂ ಕೂಡ ಚೆನ್ನಾಗಿಲ್ಲ, ತಿನ್ನೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾರೆ. ಹಂಗಾಗಿ ಬೇರೆ ಬೇರೆ ಥರ ಟ್ರೈ ಮಾಡಿ ಕೊಡ್ತಾಯಿದ್ದೀವಿ. ಸೊ ಇಲ್ಲಿ ಕುಕ್ಕರ್ ವಿಷಲ್ಲು ಹೋಗಿದೆ. ಎಷ್ಟು ಉದ್ರಾಗಿ ಬಂದಿದೆ ನೋಡಿ ಪಲಾವು, ತುಂಬಾ ಚೆನ್ನಾಗಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡ್ಬೋದು. ಇವಾಗ ರೆಡಿಯಾಗಿದೆ. ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ನ ಮಾಡಿ ಮೊಸರು ಬಜ್ಜಿಯಿಂದ ಟೇಸ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಅವಲಕ್ಕಿ ಕೂಡ ತುಂಬಾ ಚೆನ್ನಾಗಿತ್ತು. ನಾನು ಅದನ್ನು ಸಪ್ರೇಟಾಗಿ ಒಂದು ರೆಸಿಪಿನ ತೋರಿಸ್ತೀನಿ, ನಾನು ಅವಲಕ್ಕಿ ಮಾಡಿದ್ದು. ಸೊ ಇದು ಇವತ್ತಿನ ತಿಂಡಿ. ನಾನು ಎರಡನ್ನೂ ಕೂಡ ಟೇಸ್ಟ್ ಮಾಡಿದೆ, ಅವಲಕ್ಕಿ ಕೂಡ ಟೇಸ್ಟ್ ಮಾಡಿದೆ ಮತ್ತು ಪಾಲಕ್ ಪಲಾವ್ನ ಕೂಡ ಟೇಸ್ಟ್ ಮಾಡಿದೆ. ಎರಡೂ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಇಲ್ಲಿ ಪಪ್ಪು 400 ಸಿಹಿ ಅಲ್ಲಿ ನೋಡ್ಕಲ್ಲ ಮುಟ್ಟಡ ನೋಡಲ್ಲ ಅದು ಪಂಜರಕ್ಕೆ ಎಷ್ಟ ಇಲ್ಲಿ ನೋಡು ನನ್ನೇ ನೋಡಿ ಸಿಹಿ ಅಲ್ಲಿ ನೋಡ್ಕಂದ ಇಲ್ಲಿ 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 ಅಲ್ಲಿ ಯಾವ ಕೊಟ್ರ ಹಾಯ್ ರಾಗಿ ತಿನ್ನೋದು ಅಣ್ಣ ಅದು ನಂಗೂ ತಡ್ಬಿಟ್ಟೆಯಾ ಇಲ್ಲಿ ಸಾಕ್ಬಾರ್ದು ಇಲ್ಲಿ ಅಲ್ಲಿ ನೋಡು ಚಿನ್ನ ಸಿಹಿ ಇಲ್ಲಿ ನೋಡು ಅಂದ್ರೆ ಎಲ್ಲೆಲ್ಲ ನೋಡ್ತಾಳ ಅವಳು. ಸಿಹಿ ಅಲ್ಲಿ ಮಾವ ಏನೋ ತಂದಿ ಗಿಫ್ಟು. ಒಳ್ಳೇದೇನು ನೋಡಲ್ಲ ನೀನು. ಏನ್ ಕ್ಲೀನ್ ಮಾಡಕ್ಕೆ ಅದು ಅಲ್ಲ, ಇದನ್ನ ಕ್ಲೀನ್ ಮಾಡ್ಬಿಟ್ಟು ಅಲ್ಲ ಹಾಕಕ್ಕೆ. ಸೊಪ್ಪುಗಳೆಲ್ಲ ಹಾಕಿ ನಿಮ್ ಮನೇಲಿ ಇರೋದ ಅದು? ಹೌದಾ, ಸಾಕ್ಬೋದು. ಗಿಳಿ ಸಾಕಂಗಿಲ್ವೇನೆ ರೇಖಿ? ಗಿಳಿ ಸಾಕ್ಬೋದಲ್ಲ? ಕಡ್ಡಿ ತೆಗ್ದಾಕ್ಬಿಟ್ರೆ ಹಂಗ ಕುಣದಾಡ್ತಾವ. ಗಡ್ಡಿ ತೆಗ್ದಾಕ್ಬಿಟ್ರೆ ಕಾಳು ತಿನ್ನಕ್ಕೆ ಅದು. ಕಾಳ ಇರುತ್ತಾ ಅರ್ಧ ಕೆಜಿಗ
65 ವಾರಕ್ಕೊಂದ್ಸಲ ಕ್ಲೀನ್ ಮಾಡ್ತೀಯಾ? ಇಲ್ಲಿ 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 ಎರಡು ಒಟ್ಟಿಗೆ ಹೋಯ್ತವೆ. ಎರಡು ಇದ್ಮೇಲೆ ಎರಡು ಕಡೆ ಬೋನಲ್ಲಿ ಎರಡು ಕೈ ಹಾಕ್ಬೇಕಾಯ್ತು. ಹೊಂಟದವು ಹಾಕ್ ಹೆಂಗ್ ಹಿಡ್ಕತಾನೆ ನೋಡು. ಒಂದ್ ಕಿಟಕಿ ಓಪನ್ ಆಚರ್ಕೊಂದು ಈಚರ್ಕೊಂದು ಹೋಯ್ತ. ಹಿಡ್ಕಣ್ಣ ಕಚ್ಚತೈತೆ. ಎರಡನೇಗೆ ಅಲ್ಬಿಟ್ಬಿಡದ. ಫಸ್ಟ್ ಹೋದ ಪಾಪಚ್ಚೆ. ಇದೊಂದು ಸಾಕು. ದೂರ ದೂರ ಮಾಡ್ಬಿಟ್ಟಿದ್ದಾನೆ ನೋಡಿ ಫ್ರೆಂಡ್ಸ್. ಗಿಣಿ ಲವ್ ಬರ್ಡ್ಸ್ನ ಪ್ಯಾಥೋ ಬರ್ಡ್ಸ್ ಮಾಡು. ಕಸ್ಲಿಲ್ಲ ಇಷ್ಟಾನೆ. ಕಚ್ತಲ್ಲ ಕಚ್ತಲ್ಲ. ಕಚ್ಚು ಕಚ್ಚು ಇಲ್ಲಿ ಕಚ್ಚುತ್ತಾ. ಖಚಿತ ತಗೊಂಡಿದ್ವಿ ಅವ್ರು ಸಿಗೋಣ. ಚೆನ್ನಾಗಿ ಪುನಃ ಹಿಡ್ಕತಾನ ಅಂತ ಒಮ್ಮೆ ಹೋಯ್ತಾ. ತಿನ್ನೋಗಪ್ಪ. ನೋಡಿ ಫ್ರೆಂಡ್ಸ್, ಇವನು ಎಲ್ಲಾನು ಕ್ಲೀನ್ ಮಾಡ್ಬಿಟ್ಟು ಇವಾಗ ಗಿಣಿಗಳಿಗೆ ಕಾಳು ಹಾಕಕ್ಕೆ ರೆಡಿ ಮಾಡ್ತಾ ಇದ್ದಾನೆ. ನೋಡಿ ಫ್ರೆಂಡ್ಸ್, ಮಾತಾಡು. ಗಿಣಿ ತರದು ಸಾಕು, ಅವತ್ತಿಗ ತೊಳೆಯೋದು ಸಾಕು ಫ್ರೆಂಡ್ಸ್. ನಾ ವಿಡಿಯೋ ಮಾಡ್ತಾನೆ ನಿಜ. ಬರೀ ತಂದ್ಬಿಟ್ರೆ ಆಗಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ಎಲ್ಲ ಕ್ಲೀನ್ ಮಾಡ್ಬೇಕು ಫ್ರೆಂಡ್ಸ್. ಅದನ್ನ ಜೋಪಾನವಾಗಿ ನೋಡ್ಕೊಬೇಕು, ಎಲ್ಲ ಕ್ಲೀನ್ ಮಾಡಕ್ ರೆಡಿ ಇರ್ಬೇಕು. ವೀಕ್ಲಿ ಒನ್ ಟೈಮ್ ಕ್ಲೀನ್ ಮಾಡ್ಲೇಬೇಕು ಫ್ರೆಂಡ್ಸ್. ಇಲ್ಲ ಅಂತಂದ್ರೆ ಮನೇಲಿ ಹಾಕೊಂಡ್ ಬರೀತಾರೆ ಫ್ರೆಂಡ್ಸ್, ಬೊಬ್ಬೆ ಹೊಡಿತಾರೆ. ನೋಡಿ ಫ್ರೆಂಡ್ಸ್, ವಾರಕ್ಕೊಂದ್ಸಲ ಕ್ಲೀನ್ ಮಾಡಲೇಬೇಕು ಫ್ರೆಂಡ್ಸ್. ಸ್ಟಾರ್ಟ್ ಮಾಡಿ. ಫ್ರೆಂಡ್ಸ್ ಕ್ಲೀನ್ ಎಲ್ಲ ಆಯ್ತು ಫ್ರೆಂಡ್ಸ್. ಇವಾಗ ಶಿಫ್ಟಿಂಗ್ ನಡೀತಾ ಇದೆ. ಅವು ಸಿಗ್ತಾ ಇಲ್ಲ, ತುಂಬಾ ಕಷ್ಟದಿಂದ ಹಿಡಿಬೇಕು. ಅವು ಹೊಂಟೋದ್ರೆ 400 ರೂಪಾಯಿ ಹೋಗುತ್ತೆ ಫ್ರೆಂಡ್ಸ್. 400 ರೂಪಾಯಿ ಕೊಟ್ಬಿಟ್ಟು ಬೇರೆ ತಂದಿದೀವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕಚ್ತಾ ಇದೆ ಫ್ರೆಂಡ್ಸ್, ಕಚ್ 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 ಕಚ್ಚಿ ತಿಂದಾಗ್ತಾ ಇದೆ ಫ್ರೆಂಡ್ಸ್. ಬಿಟ್ಬಿಟ್ರೆ ಹೋಗ್ಬಿಡುತ್ತೆ ಫ್ರೆಂಡ್ಸ್. ನೋಡಿ ಈಗ ಅದ್ರ ಜಾಗಕ್ಕೆ ಕುಂತ್ಕೊಂಡು ಜಾಗಕ್ಕೆ ನೋಡಿ. ಇವಾಗ ಎರಡು ಫೀಲಿಂಗ್ ಅಲ್ಲಿ ಇದಾವೆ. ಇದಾವೆ. ಅಲ್ಲೊಂದು ಇಲ್ಲೊಂದು ಇದೆ, ಹುಡುಕ್ತಾ ಇದೆ ಅದ್ರ ಪೇರ್ನ. ಬಟ್ ಮೇಡ್ ಫಾರ್ ಈಚ್ ಅದರ್ ತರ ಇರ್ತಾರೆ. ಈಗಿನಲ್ಲಿ ಯಾರು ಇರಲ್ಲ, ಹಂಗಿದ್ದಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ತುಂಬಾ ಕಡಿತಾ ಇದೆ ಫ್ರೆಂಡ್ಸ್. ಇದು ಗಂಡು ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ಇಬ್ರು ಮಾತಾಡ್ಕೊತಾ ಇದ್ದಾರೆ. ಎಲ್ಲಿದ್ಯಾ ಅಂತ, ಎಲ್ಲಿದ್ದೀರಾ ಅಂತ ತುಂಬಾ ತುಂಬಾ ಫೀಲಿಂಗ್ ಮಾಡ್ಕೊಂಡಿದೆ. ಜಾಸ್ತಿ ಕಚ್ಚೋದು ಫ್ರೆಂಡ್ಸ್, ಸಾರಿ ಕಚ್ಚೋದು. ಕಚ್ಚೋದು ಫ್ರೆಂಡ್ಸ್. ಅಲ್ಲಿ ಒಳಗೊಂದ್ ಗಿಣಿ ಮರಿ ಕ್ವಿಕ್ ಅಂತದ. ಏಯ್ ಕತ್ತು. ಬಿಟ್ರೆ ಹೋಯ್ತು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ರಿಯಲಿ ಎಷ್ಟ್ ಚೆನ್ನಾಗಿ ಎರಡು ಪಕ್ಕ ಕುತ್ಕೊ. ಈಗ ಇದು ಖಾಲಿ ಬೋನು ಫ್ರೆಂಡ್ಸ್. ಇದನ್ನ ಏನಿಲ್ಲ ಫ್ರೆಂಡ್ಸ್, ಹಿಂಗ್ ಮಾಡೋದು ಫ್ರೆಂಡ್ಸ್, ಇಷ್ಟೇ ಫ್ರೆಂಡ್ಸ್. ಅದನ್ನ ಓಪನ್ ಮಾಡಿ ಇಟ್ಬಿಡೋದು. ಅದು ಇನ್ನೊಂದು ವಾರ ತನಕ ನೋ ಯೂಸ್, ಬರೀ ಓನ್ಲಿ ಫಾರ್ ಕ್ಲೀನಿಂಗ್. ಸೊ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ವಾಚ್ ಮಾಡಿ. ಇದು ನಿಮ್ಮ ರೂಪಾ ಸುರೇಶ್ ವ್ಲಾಗ್, ಕ್ರಿಯೇಟಿವ್ ವ್ಲಾಗ್. 1 lakh. ಸೊ ನನ್ನ ತಮ್ಮ ಗಿಣಿ ಮರಿಗಳನ್ನ ತೊಗೊಂಬಂದಿದ್ದ ಕ್ಲೀನ್ ಮಾಡೋಕ್ಕೆ ಅಂತೇಳಿ ಅವನ ಜೊತೆ ಸ್ವಲ್ಪ ಆಟ ಆಡಿದ್ದಾಯಿತು. ಸರಿ, ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಒಂದೇ ಸಲ ಫ್ರೆಶ್ ಅಪ್ ಆಗೋಣ ಅಂತ ಹೇಳ್ಕೊಂಡು ಅಡುಗೆ ಮಾಡಲಿಕ್ಕೆ ಅಂತ ಬಂದೆ. ಆದರೆ ಅಷ್ಟರಲ್ಲಿ ನಮ್ಮ ಅತ್ತೆ, ಮಾವ ಮತ್ತು ನನ್ನ ಕೋ ಸಿಸ್ಟರ್ ಮಹೇಶ್ವರಿ ಅವರ ಅಪ್ಪ ಅಮ್ಮ ಎಲ್ಲರೂ ಕೂಡ ಅಮ್ಮನ ನೋಡಲಿಕ್ಕೆ ಅಂತ ಹೇಳಿ ಮನೆಗೆ ಬಂದರು. ಸೊ ಅವರಿಗೆ ಟೀ ಕಾಫಿ ಎಲ್ಲ ಮಾಡಿಕೊಟ್ಬಿಟ್ಟು ಅಡುಗೆ ಎಲ್ಲ ಮಾಡಿ ಊಟಕ್ಕೆಲ್ಲ ಬಡಿಸಿ ಕಳಿಸಿದ್ದಾಯಿತು. ಸೊ ನನಗೆ ಅವತ್ತು ಫ್ರೆಶ್ ಅಪ್ ಆಗೋಕ್ಕೆ ಟೈಮೇ ಸಿಗಲಿಲ್ಲ. ಸಂಡೇ ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ಬೋದು ಅಂತ ಬೆಳಿಗ್ಗೆ ಸ್ವಲ್ಪ ಲೇಝಿ ಮಾಡಿದ್ವಿ, ಆದರೆ ಸ್ವಲ್ಪ ಟೈಮ್ ಅರಿಬರಿನೇ ಆಗೋಯ್ತು. ಬೇಗ ಅಡುಗೆ ಮಾಡಿ ಸೊ ಊಟಕ್ಕೆಲ್ಲ ಬಡಿಸಿದ್ದಾಯಿತು. ನಮ್ಮ ಮಾವ
ಒಂದು ಸ್ವಲ್ಪ ಕಾಮಿಡಿ ಜಾಸ್ತಿ ಅವರು. ಸೊ ಹಂಗಾಗಿ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಒಂದು 5 ನಿಮಿಷ ಅವ್ರ ಹತ್ರ ಮಾತಾಡ್ತಾ ಕೂತ್ಕೊಂಡಿದ್ವಿ ತಮಾಷೆ ಮಾಡಿಕೊಂಡು. ಅದಾಗಿದ್ಮೇಲೆ ಅವ್ರಿಗೆ ಊಟಕ್ಕೆಲ್ಲ ಬಡಿಸಿ ಬೇಗ ಹೊರಟ್ರು ಅವರು. ರೇಖಾ ಸಿಟಿಯಲ್ಲಿ ಸ್ವಲ್ಪ ಕೆಲಸ ಇದೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಅವಳು ಕೂಡ ರೆಡಿಯಾಗಿದ್ದಾಳೆ ಸಿಟಿಗೆ ಹೋಗಲಿಕ್ಕೆ. ನನ್ನ ತಮ್ಮ ಮತ್ತು ಅವಳಿಬ್ಬರೂ ಕೂಡ ಸಿಟಿಗೆ ಹೋಗ್ತಾ ಇದ್ದಾರೆ. ನಮ್ಮ ಅತ್ತೆಯರು ದೊಡ್ಡ ಅತ್ತೆಯವರೆಲ್ಲ ಬಂದಾಗ ನನಗೆ ವೀಡಿಯೋ ಮಾಡ್ಕೊಳಕ್ಕಾಗಿರಲಿಲ್ಲ. ಇವತ್ತು ನಾನೇನು ಬೇಕಂತ ವೀಡಿಯೋ ಮಾಡಲಿಲ್ಲ, ನಾನು ಆಲ್ರೆಡಿ ವೀಡಿಯೋ ಮಾಡೋದಕ್ಕೆ ಅಂತ ಇಟ್ಕೊಂಡಿದ್ದೆ. ಆವಾಗ ಅವ್ರು ಬಂದಿದ್ದರಿಂದ ವೀಡಿಯೋ ಮಾಡ್ಕೊಂಡಂಗಾಯಿತು. ಇವಳು ನಮ್ಮ ಅತ್ತೆ, ನಮ್ಮ ಅಪ್ಪನ ಕೊನೆಯ ತಂಗಿ. ಅಂದರೆ ಅವಳಿಗೆ ಏಜು ನಮಗಿಂತ ಒಂದು 2-3 ವರ್ಷ ದೊಡ್ಡವರು ಇರ್ಬೋದು ಅಷ್ಟೇನೆ. ಬಟ್ ತುಂಬಾ ಖುಷಿಯಾಗಿರ್ತಾರೆ ನಮ್ಮ ಜೊತೆ, ಹಂಗಾಗಿ ನಮಗೆ ಖುಷಿ. ಸೊ ಅದಾಗಿದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ರಿಲ್ಯಾಕ್ಸ್ ಮಾಡ್ತಾಯಿದ್ವಿ. ಅಷ್ಟರಲ್ಲಿ ಮತ್ತೆ ಬಸವರಾಜ್ ಮಾವ ಅವ್ರು ಕೂಡ ಬಂದಿದ್ದರು. ಅವ್ರು ಬಂದು ಹೋಗಿ ಆಗಿದ್ಮೇಲೆ ಅಮ್ಮಂಗೆ ಡ್ರೆಸ್ಸಿಂಗ್ ಮಾಡೋಣ ಅಂತೇಳಿ ತಗೊಂಡ್ಲು ರೇಖಾ. ಸೊ ಡ್ರೆಸ್ಸಿಂಗ್ ಎಲ್ಲ ಮುಗಿಸಿ ಅಮ್ಮಂಗೆ ಒಂದು ಸ್ವಲ್ಪ ಹಣ್ಣೆಲ್ಲ ಬಿಡಿಸ್ಕೊಟ್ಬಿಟ್ಟು ಅವಳು ರೆಡಿಯಾಗಿ ಡ್ಯೂಟಿಗೆ ಹೋಗ್ತಾ ಇದ್ದಾಳೆ. ನೈಟ್ ಡ್ಯೂಟಿ ಇದೆ ಅವಳಿಗೆ, ಹಾಗಾಗಿ ಡ್ಯೂಟಿ ಹೊರಡ್ತಾ ಇದ್ದಾಳೆ. ಸೊ ಅವಳು ಹೋಗಿದ್ಮೇಲೆ ನಾನು ಸ್ವಲ್ಪ ಅಡುಗೆ ಎಲ್ಲ ಮಾಡಿ ಅಮ್ಮಂಗೆ ಊಟಕ್ಕೆಲ್ಲ ಬಡಿಸಿ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಇಲ್ಲಿಗೆ. ಸೊ ಇದಾಗಿತ್ತು ನನ್ನ ಇವತ್ತಿನ ಈ ವ್ಲಾಗ್. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ನ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.